ಶ್ರೀ ಗುರುಭ್ಯೋ ನಮಃ. ಪ್ರಮಾಣ ಲಕ್ಷಣದಲ್ಲಿ ಈ ತರ್ಕ ಅದಕ್ಕೆ ಸಂಬಂಧಪಟ್ಟಂತೆ ವಿಷಯಗಳನ್ನು ನಾವು ನೋಡಿದ್ದೇವೆ. ಅಲ್ಲಿ ವಾದಿ ಮತ್ತು ಪ್ರತಿವಾದಿಗಳ ನಡುವೆ ಚರ್ಚೆ ನಡೆದಾಗ ವಾದಿಯಾದವನು ಯಾವುದೋ ಒಂದು ಅಭಿಪ್ರಾಯವನ್ನು ಹೇಳ್ತಾನೆ, ಅದಕ್ಕೆ ಪ್ರತಿವಾದಿಯಾದವನು ಖಂಡನೆ ಮಾಡ್ತಾನೆ, ಅಥವಾ ಪ್ರತಿವಾದಿ ವಿಷಯ ಹೇಳಿದಾಗ ವಾದಿ ಅದನ್ನು ಖಂಡನೆ ಮಾಡಬೇಕಾಗ್ತದೆ. ಇವೆಲ್ಲ ನಡೆದಿರ್ತವೆ. ಹೀಗೆ ನಡೆಯುವಾಗ ಕೆಲವು ದೋಷಗಳನ್ನು ಅವರು ಪರಸ್ಪರ ಹೇಳ್ತಾ ಇರ್ತಾರೆ. ಆ ದೋಷಗಳನ್ನು ಹೇಳುವಂಥ ತರ್ಕ, ದೋಷಗಳನ್ನು ಆಪಾದಿಸುವಂಥ ತರ್ಕವೇ ದೂಷಣಾನುಮಾನ ಅಂತ ಇಷ್ಟು ಬಂದಿದೆ. ಅದರಲ್ಲಿ ದೋಷಗಳು ಯಾವುದು? ಆತ್ಮಾಶ್ರಯ, ಅನ್ಯೋನ್ಯಾಶ್ರಯ, ಚಕ್ರಕಾಪತ್ತಿ ಅಂತ ಇಷ್ಟು 3 ದೋಷಗಳ ಬಗ್ಗೆ ಈ ಹಿಂದೆ ನೋಡಿದ್ದೇವೆ. ಇನ್ನು ಅನವಸ್ಥಾ ದೋಷದ ಬಗ್ಗೆ ನಾವು ನೋಡಬೇಕಾಗಿದೆ. ಅನವಸ್ಥಾ ದೋಷದ ಬಗ್ಗೆ ಆ ಪ್ರಮಾಣ ಲಕ್ಷಣ ಪುಸ್ತಕ, ಅದರಲ್ಲಿ ಅನುವಾದದಲ್ಲಿ ಇದೇನು ಕಾಣಿಸೋದಿಲ್ಲ. ನಾನು ಪ್ರಮಾಣ ಪದ್ಧತಿ ಇತ್ಯಾದಿ ಗ್ರಂಥಗಳಿಂದ ಅದನ್ನು ತಗೊಂಡು ಹೇಳ್ತಾ ಇದ್ದೇನೆ. ಅನವಸ್ಥಾ ದೋಷ ಅಂದರೆ, ಅವಸ್ಥಾ ಅಂದರೆ ನಿಲುಗಡೆ, ಸ್ಟಾಪ್ ಅಂತ ಅರ್ಥ. ಅನವಸ್ಥಾ ಅಂದರೆ ನಿಲುಗಡೆ ಇಲ್ಲದೇ ಇರುವಿಕೆ ಅಂತ ಅರ್ಥ ಆಗ್ತದೆ. ಅನವಸ್ಥಾ ಅಂದರೆ ಕೊನೆ ಇಲ್ಲದೆ ಇರುವಿಕೆ. ಹಾಗಂದ್ರೆ ಅದೇನು? ಉದಾಹರಣೆ ಹೇಗೆ ಅಂದರೆ, ದ್ವಾದಶಿ ದಿವಸ ಅಥವಾ ಇನ್ನೂ ಯಾವುದೋ ದಿವಸ ಬ್ರಾಹ್ಮಣನಾದವನು ಬ್ರಾಹ್ಮಣನ ಭೋಜನ ಆದ್ಮೇಲೆ ಊಟ ಮಾಡಬೇಕು ಅಂತ ಒಂದು ವೇಳೆ ಏನಾದ್ರು ನಿಯಮ ಹಾಕಿಬಿಟ್ರೆ ಅದು ಅನವಸ್ಥಾ ದೋಷಕ್ಕೆ ಕಾರಣ ಆಗ್ತದೆ. ನಾನು ಬ್ರಾಹ್ಮಣನಾಗಿದ್ದೇನೆ, ದ್ವಾದಶಿ ದಿವಸ ಅಥವಾ ಮತ್ಯಾವುದೋ ದಿವಸ ಒಬ್ಬ ಬ್ರಾಹ್ಮಣನಿಗೆ ಭೋಜನ ಹಾಕಬೇಕು. ಎಲ್ಲ ಬ್ರಾಹ್ಮಣರು ಕೂಡ ಬ್ರಾಹ್ಮಣರ ಭೋಜನ ಆದ್ಮೇಲೆ ಭೋಜನ ಮಾಡಬೇಕು ಅಂತ ನಿಯಮ. ಇದು ನನಗೊಬ್ಬನಿಗೆ ನಿಯಮ ಅಲ್ಲ. ನನಗೊಬ್ಬನಿಗೆ ನಿಯಮ ಆದರೆ ನಾನು ಇನ್ನೊಬ್ಬ ಬ್ರಾಹ್ಮಣನಿಗೆ ಭೋಜನ ಮಾಡಿಸಿ ಆಮೇಲೆ ನಾನು ಊಟ ಮಾಡಬಹುದು ಅಂತ ಅದನ್ನು ಹೇಳ್ಬೋದು. ಎಲ್ಲ ಬ್ರಾಹ್ಮಣರು ಕೂಡ ಬ್ರಾಹ್ಮಣರ ಭೋಜನ ಆದ್ಮೇಲೆ ಭೋಜನ ಮಾಡಬೇಕು ಅಂತ ನಿಯಮ ಹಾಕಿದರೆ ಅದು ಮುಗಿಯುವಂಥದ್ದಲ್ಲ. ಎಲ್ಲ ಬ್ರಾಹ್ಮಣರಲ್ಲಿ ನಾನೂ ಸೇರ್ತೇನೆ. ನನ್ನ ಮನೆಗೆ ನಾನು ಕರೆದಿರುವಂತಹ ಬ್ರಾಹ್ಮಣನು ಕೂಡ ಎಲ್ಲ ಬ್ರಾಹ್ಮಣರ ಗುಂಪಿನಲ್ಲಿ ಸೇರ್ತಾರೆ. ನನ್ನ ಭೋಜನ ಇನ್ನು ನನ್ನ ಮನೆಗೆ ಆಹ್ವಾನಿತನಾದ ಬ್ರಾಹ್ಮಣನ ಭೋಜನ ಇಲ್ಲದೇನೆ ಮುಗಿಯುವಂತಿಲ್ಲ. ಇನ್ನು ನನ್ನ ಮನೆಗೆ ಆಹ್ವಾನಿತನಾದವನಿದ್ದಾನಲ್ಲ, ಅವನು ಕೂಡ ಒಬ್ಬ ಬ್ರಾಹ್ಮಣನೇ. ಅವನ ಭೋಜನ ಇನ್ನೊಬ್ಬ ಬ್ರಾಹ್ಮಣನ ಭೋಜನ ಆಗದೇನೆ ಮುಗಿಯುವಂತಿಲ್ಲ. ಅವನು ಮತ್ತೊಬ್ಬನಿಗೆ ಭೋಜನ ಮಾಡಿಸ್ಬೇಕಾಗ್ತದೆ. ಅದಾದ್ಮೇಲೆ ತಾನು ಕೂತ್ಕೋಬೇಕು. ಅವನದಾದ್ಮೇಲೆ ನಾನು ಕೂತ್ಕೋಬೇಕು. ಆ ಮತ್ತೊಬ್ಬನೇ ಅವನಿದ್ದಾನಲ್ಲ, ಅವನು ಒಬ್ಬ ಬ್ರಾಹ್ಮಣನೇ. ಅವನ ಭೋಜನದ ಗತಿ ಏನು? ಎಲ್ಲ ಬ್ರಾಹ್ಮಣರು ಕೂಡ ಇನ್ನೊಬ್ಬ ಬ್ರಾಹ್ಮಣನಿಗೆ ಭೋಜನ ಮಾಡಿಸಿಯೇ ಆಮೇಲೆ ಭೋಜನ ಮಾಡಬೇಕು ಅಂತ ಆದರೆ ಇನ್ನೊಬ್ಬ ಏನು ಮಾಡಬೇಕು? ಅವನ ಸ್ಥಿತಿಯು ಹೀಗೆ ಆಗ್ತದೆ. ಅವನದು ಊಟ ಆಗುವಂತಿಲ್ಲ. ಕೊನೆಗೆ ಯಾರ ಊಟವೂ ಆಗುವುದೇ ಇಲ್ಲ ಅನ್ನೋ ಪರಿಸ್ಥಿತಿ ಬರ್ತದೆ. ಇದಕ್ಕೆ ಮೂಲಕ್ಷಯ ಅಂತಾರೆ. ಮೂಲ ಅಂದರೆ ಅಲ್ಲಿರುವಂಥ ಒಂದು ವಿಷಯ, ಯಾವುದನ್ನು ನಾವು ಸಾಧನೆ ಮಾಡಬೇಕಾಗಿದೆಯೋ ಆ ವಿಷಯ ಮೂಲ, ಒರಿಜಿನಲ್ ಪಾಯಿಂಟ್ ಅಂತ ಅರ್ಥ. ಆ ಪಾಯಿಂಟೇ ಅಸಂಭಾವಿತ ಆಗಿ ಹೋಗ್ತದೆ. ಎಲ್ಲ ಬ್ರಾಹ್ಮಣರು ಮತ್ತೊಬ್ಬ ಬ್ರಾಹ್ಮಣನಿಗೆ ಭೋಜನ ಮಾಡಿಸಿಯೇ ಆಮೇಲೆ ಊಟ ಮಾಡಬೇಕು ಅಂತ ಹೇಳಿದರೆ ಈ ಥರ ಮೂಲ ಅನ್ನುವುದೇ ಸಿದ್ಧ ಆಗೋದಿಲ್ಲ. ಅದು ಅಸಂಭಾವಿತ ಆಗಿ ಹೋಗ್ತದೆ. ಅಂತೂ ಅದನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಆಗಿಬಿಡ್ತದೆ. ಇದನ್ನು ಅನವಸ್ಥಾ ದೋಷ ಅಂತ ಅಭಿಪ್ರಾಯ ಶಾಸ್ತ್ರದಲ್ಲಿ ಕಂಡು ಬರ್ತದೆ. ಇದು ಒಂದು ಉದಾಹರಣೆ ಹೇಳಿದೆ. ಇಂಥದ್ದು ಅನೇಕ ಸಂಗತಿಗಳು ಶಾಸ್ತ್ರದಲ್ಲಿ ಕಾಣಿಸ್ತವೆ. ಅದಾದ ನಂತರ ಪ್ರಮಾಣ ಲಕ್ಷಣ ಆಚಾರ್ಯ ಮೂಲ ವಾಕ್ಯದಲ್ಲಿ ಕಲ್ಪನಾ ಗೌರವ ಅಂತಿದೆ. ಕಲ್ಪನಾ ಅಂದರೆ ಇಮ್ಯಾಜಿನೇಷನ್ ಅಂತ ಅರ್ಥ ಅಲ್ಲ. ಇಲ್ಲದೇ ಇರುವುದನ್ನು ನಾವು ಯಾವುದು ಕಲ್ಪನೆ ಮಾಡುವುದು ಅಂತ ಹಾಗರ್ಥ ಅಲ್ಲ. ಅದಕ್ಕೆ ಕಲ್ಪನಾ ಅಂದರೆ ಕಾನ್ಸೆಪ್ಟ್ ಅಂತ ಅರ್ಥ. ಯಾವುದೇ ಶಾಸ್ತ್ರದಲ್ಲಿ ಅಥವಾ ಯಾವುದೇ ಒಂದು ವಿಜ್ಞಾನ ಇತ್ಯಾದಿ ಯಾವುದೇ ಆಗಲಿ, ಅಲ್ಲೊಂದು ಕಾನ್ಸೆಪ್ಟ್ ಇರ್ತದೆ. ಅವ್ರು ಯಾವುದೋ ಒಂದನ್ನು ವಿಷಯವನ್ನು ಸ್ವೀಕಾರ ಮಾಡ್ತಾರೆ. ಹೀಗೆ ಇದು ನಮ್ಮ ಸಿದ್ಧಾಂತ, ಟೋಟಲ್ ಸಿದ್ಧಾಂತ ಅಲ್ಲದೆ ಹೋದರೂ ಆ ಸಿದ್ಧಾಂತಕ್ಕೆ ಅಂಗವಾಗಿ ಯಾವುದ್ಯಾವುದೋ ಸಣ್ಣ ಸಣ್ಣ ಪಾಯಿಂಟ್ಗಳನ್ನು, ಒಂದು ಅಸಂಪ್ಷನ್ ಅಂತ ಹೇಳ್ತಾರಲ್ಲ, ಆ ಥರದ್ದವೆಲ್ಲ ಅವುಗಳನ್ನೇ ಕಲ್ಪನಾ ಅಂತ ಹೇಳ್ತಾರೆ. ಯಾವುದೇ ಒಂದನ್ನು ನಾವು ಕಲ್ಪನೆ ಮಾಡುವಾಗ
ಯಾವುದೇ ಒಂದನ್ನು ಪ್ರೂವ್ ಮಾಡುವಾಗ ಅಲ್ಲಿ ಪ್ರಮಾಣರಹಿತವಾಗಿ ನಮಗೆ ಅದನ್ನು ಪ್ರೂವ್ ಮಾಡುವ ಪ್ರಸಂಗ ಬಂದಾಗ ಆವಾಗಲೇ ಈ ಎಲ್ಲ ದೋಷಗಳು ಬರೋದು. ಪ್ರಮಾಣ ಇದ್ದಾಗ ಆತ್ಮಾಶ್ರಯ ಆಗಲಿ, ಅನ್ಯೋನ್ಯಾಶ್ರಯ ಆಗಲಿ, ಚಕ್ರಕಾಪತ್ತಿ ಆಗಲಿ, ಮತ್ತು ಅನವಸ್ಥೆ ಆಗಲಿ, ಯಾವ ದೋಷವೂ ಇಲ್ಲ. ಇದನ್ನು ನಾವು ಗಮನಿಸಬೇಕು. ಪ್ರಮಾಣ ಇದ್ರೆ ಯಾವುದು ದೋಷ ಅಲ್ಲ, ಪ್ರಮಾಣ ಇಲ್ಲದೇ ಇದ್ದಾಗಲೇ ಇವೆಲ್ಲ ದೋಷ. ಅನವಸ್ಥಾ ದೋಷವೂ ಕೂಡ ಹಾಗೇನೆ. ಅನವಸ್ಥಾ ದೋಷ ಈಗ ಕಾಲ ಇದೆ, ಇದಕ್ಕಿಂತ ಹಿಂದೆ ಕಾಲ ಇತ್ತೋ ಇಲ್ವೋ, ಅದಕ್ಕಿಂತ ಹಿಂದೆ ಕಾಲ ಇತ್ತೋ ಇಲ್ವೋ ಅಂತ ಈಗ ಪ್ರಶ್ನೆ ಮಾಡ್ತಾ ಹೋದರೆ ಅನವಸ್ಥಾ ದೋಷ ಬರ್ತದೆ. ಹೌದು, ಅನವಸ್ಥಾ ಬರ್ತದೆ, ಹೌದು, ಆದರೆ ಅದು ದೋಷ ಏನಲ್ಲ. ಅದ್ಯಾಕೆ ದೋಷ ಅಲ್ಲ ಅಂದರೆ ಪ್ರಮಾಣ ಇದೆ ಅದಕ್ಕೆ. ಕಾಲ ಅನಾದಿ ಮತ್ತು ನಿತ್ಯ ಅಂತ ಅನ್ನೋದಕ್ಕೆ ಪ್ರಮಾಣ ಇದೆ. ಪ್ರಮಾಣ ಇರುವುದರಿಂದ ಅಲ್ಲಿ ದೋಷ ಇಲ್ಲ. ಯಾವುದಕ್ಕೆ ಪ್ರಮಾಣ ಇಲ್ಲವೋ ಅಂಥ ವಿಷಯಗಳನ್ನು, ಅನಂತ ವಿಷಯಗಳನ್ನು ಒಪ್ಪಿದರೆ, ಅದಕ್ಕೊಂದು ನಿಲುಗಡೆ ಇಲ್ಲದೆ ಹೋದರೆ ಅದನ್ನು ಅನವಸ್ಥಾ ಅಂತ ಹೀಗೆ ಹೇಳ್ತಾರೆ ಅಷ್ಟೆ. ಆದ್ದರಿಂದ ಪ್ರತಿಯೊಬ್ಬ ಬ್ರಾಹ್ಮಣನೂ ಕೂಡ ಬ್ರಾಹ್ಮಣನ ಭೋಜನ ಆದ್ಮೇಲೆ ಭೋಜನ ಮಾಡಿಸ್ಬೇಕು ಅಂತ ನಿಯಮ ಮಾಡಬಾರ್ದು. ಆ ಥರದ ನಿಯಮ ತಪ್ಪು ಅಂತ ಅದರ ತಾತ್ಪರ್ಯ. ಯಾರಾದರೂ ಒಬ್ಬ ಯಜಮಾನ ಅವಒಂದು ಯಜ್ಞ ನಡೆದಿದೆ ಅಥವಾ ಒಂದೇನೋ ಒಂದು ಉತ್ಸವ ಇಟ್ಕೊಂಡಿದ್ದಾನೆ, ಶಾಂತಿಯೋ ಏನೋ ಒಂದು ಧಾರ್ಮಿಕ ಕಾರ್ಯಕ್ರಮ, ಅಂಥ ಸಂದರ್ಭದಲ್ಲಿ ಬ್ರಾಹ್ಮಣರ ಭೋಜನ ಆದ್ಮೇಲೆ ಇವನು ಭೋಜನ ಮಾಡಬೇಕು ಅಂತ ನಿಯಮ ಮಾಡಬೇಕೇ ಹೊರತು ಜಗತ್ತಿನಲ್ಲಿರುವ ಎಲ್ಲ ಬ್ರಾಹ್ಮಣರು ಕೂಡ ಪ್ರತಿನಿತ್ಯವೂ ಇನ್ನೊಬ್ಬ ಬ್ರಾಹ್ಮಣನ ಭೋಜನ ಆದ್ಮೇಲೆ ಭೋಜನ ಮಾಡಬೇಕು, ಇಲ್ಲದೆ ಹೋದರೆ ಭೋಜನಕ್ಕೆ ಅಧಿಕಾರವೇ ಬರೋದಿಲ್ಲ ಅಂತ ಮಾತಾಡಿಬಿಟ್ರೆ ಅದು ತಪ್ಪಾಗ್ತದೆ. ಆ ಥರ ನಿಯಮಗಳನ್ನು ಮಾಡಬಾರ್ದು. ಆ ಶಾಸ್ತ್ರದಲ್ಲಿ ಮಾಡಲಿಲ್ಲ ಮತ್ತು ಪ್ರಮಾಣರಹಿತವಾಗಿ ಈ ಥರ ಮಾಡಬಾರ್ದು ಅಂತ ತಾತ್ಪರ್ಯ. ಹಾಗೆಯೇ ಕಲ್ಪನಾ ಗೌರವ ಅಂತ ಅನ್ನೋದು ಏನಿದೆಯಲ್ಲ, ಕಲ್ಪನೆ ಅಂದರೆ ಒಪ್ಪುವುದು, ಒಂದು ಯಾವುದಾದ್ರೂ ವಿಷಯವನ್ನು ಒಪ್ಪುವುದು, ಅದಕ್ಕೆ ಆಧಾರವಾಗಿ ಮತ್ತೊಂದನ್ನು ಒಪ್ಪುವುದು, ಅದಕ್ಕೆ ಆಧಾರವಾಗಿ ಮತ್ತೊಂದನ್ನು ಒಪ್ಪುವುದು, ಹೀಗೇನೋ ಇರ್ತಿರ್ತವೆ. ಅಥವಾ ಯಾವುದೋ ಒಂದನ್ನು ಒಪ್ಪುವುದಿರ್ತದೆ. ಒಪ್ಪುವಾಗ ಅದು ಪ್ರಮಾಣ ರಹಿತವಾಗಿದೆಯೋ ಪ್ರಮಾಣ ಸಹಿತವಾಗಿದೆಯೋ ಅಂತ ನೋಡಬೇಕು. ಪ್ರಮಾಣ ಸಹಿತವಾಗಿದ್ದರೆ ಏನೂ ಸಮಸ್ಯೆ ಇಲ್ಲ. ಪ್ರಮಾಣ ರಹಿತವಾಗಿದ್ದರೆ ಅದು ಕಲ್ಪನಾ ಗೌರವ ಅಂತ ದೋಷಕ್ಕೆ ಕಾರಣ ಆಗ್ತದೆ. ಅಲ್ಲಿ ನೀವು ನೋಡ್ತಿರುವಂಥ ಅನುವಾದದಲ್ಲಿ ಈ ಅಲ್ಪ ಕಲ್ಪನೆಯಿಂದ ಸಿದ್ಧವಾದನ್ನು ಹೊಂದಿಸ್ಲಿಕ್ಕೆ ಬರುವಾಗ ಅಪ್ರಾಮಾಣಿಕವಾದಂತಹ ಅನೇಕ ಸಂಗತಿಗಳನ್ನು ಒಪ್ಪಬಾರದು. ಸಿದ್ಧವಾದಂಥದ್ದು ಯಾವುದೋ ಒಂದು ಪಾಯಿಂಟ್ ಇದೆ, ನಮ್ಮ ಎದುರಿಗೆ ಒಂದು ವಿಷಯ ಗೊತ್ತಿದೆ, ಅದಕ್ಕೆ ಯಾಕೆ ಹಾಗೆ ಅಂತ ನಾವು ಅದಕ್ಕೆ ಒಂದು ರೀಸನ್ ತೋರಿಸುವಾಗ ಯಾವುದೋ ಒಂದು ಪಾಯಿಂಟನ್ನು ಹೇಳಬೇಕಷ್ಟೆ, ಅನೇಕ ಪಾಯಿಂಟ್ಗಳನ್ನು ಹೇಳ್ತಾ ಹೋಗಬಾರದು ಅಂತ ಅದರ ತಾತ್ಪರ್ಯ ಆಗ್ತದೆ. ನಮ್ಮ ಶಾಸ್ತ್ರದಲ್ಲಿ ವೇದಗಳನ್ನು ಅಪೌರುಷೇಯ ಅಂತ ಹೇಳಿದ್ದಾರೆ. ಪುರಾಣಗಳೆಲ್ಲವೂ ಕೂಡ ಪೌರುಷೇಯ. ವೇದಗಳು ಅಪೌರುಷೇಯ ಅಂದರೆ ಅದನ್ನು ಭಗವಂತನೂ ಕೂಡ ರಚಿಸಲಿಲ್ಲ ಅಂತ ಅರ್ಥ. ಭಗವಂತನೂ ಅದನ್ನು ರಚಿಸಲಿಲ್ಲ. ಪ್ರತಿಯೊಂದು ಮಹಾಪ್ರಳಯ ಆಗಿ ಮತ್ತೆ ಸೃಷ್ಟಿಯಾದಾಗ ಹಿಂದೆ ಇರುವಂತಹ ವೇದಗಳನ್ನೇ ಮತ್ತೆ ಭಗವಂತ ಚತುರ್ಮುಖ ಬ್ರಹ್ಮನಿಗೆ ಉಪದೇಶಿಸ್ತಾನೆ, ಅವನು ಅದನ್ನು ಇತರರಿಗೆ ಉಪದೇಶಿಸ್ತಾನೆ. ಹೀಗೆ ಆ ಪರಂಪರೆ ಮುಂದುವರಿತಾ ಹೋಗ್ತದೆ. ಅಂತೂ ಹಿಂದೆ ಇದ್ದದ್ದನ್ನೇ ಮತ್ತೆ ಭಗವಂತ ಚತುರ್ಮುಖ ಬ್ರಹ್ಮನಿಗೆ ಉಪದೇಶಿಸಿರುವುದರಿಂದ ಅದನ್ನು ಭಗವಂತನೂ ರಚಿಸಲಿಲ್ಲ, ಚತುರ್ಮುಖ ಬ್ರಹ್ಮನೂ ರಚಿಸಲಿಲ್ಲ. ಭಗವಂತನಿಗೆ ಆ ಹಿಂದೆ ಇದ್ದದ್ದು ಹೇಗೆ ಗೊತ್ತಾಯಿತು ಅಂದರೆ, ಅವನು ಸರ್ವಜ್ಞನಾದ್ರಿಂದ, ಅವನ ಜ್ಞಾನಕ್ಕೆ ಯಾವತ್ತೂ ಕೂಡ ನಾಶ ಇಲ್ಲ, ಆದ್ರಿಂದ ಅದು ಅವನಿಗೆ ಗೊತ್ತಾಗ್ತದೆ. ಈ ಈಶ್ವರನ ಜ್ಞಾನ ಅಂತ ಅನ್ನೋದು ಶಾಶ್ವತವಾದ ಜ್ಞಾನ. ಅದನ್ನು ನಾವು ಈ ಹಿಂದೆ ನೋಡಿದ್ದೀವಿ. ಅನಾದಿ ನಿತ್ಯವಾದ ಜ್ಞಾನ, ಈ ಲಕ್ಷ್ಮೀ ಮತ್ತು ಪರಮಾತ್ಮರ ಜ್ಞಾನ ಅಂತ. ಹಾಗೆ ನೋಡಿದರೆ ಚತುರ್ಮುಖ ಬ್ರಹ್ಮನಿಗೂ ಮರೆಯುವು ಅನ್ನೋದಿಲ್ಲ. ಆದರೂ ಪರಮಾತ್ಮನ ಜ್ಞಾನಕ್ಕೆ ಹೋಲಿಸಿದರೆ ಚತುರ್ಮುಖ ಬ್ರಹ್ಮನ ಜ್ಞಾನ, ರುಜಿಯೋಗಿಗಳ ಜ್ಞಾನ ಅಂತ ಅನ್ನೋದು ಸ್ವಲ್ಪ ಕಡಿಮೆನೇ. ಮತ್ತು ಪರಮಾತ್ಮ ಅದನ್ನು ಉಪದೇಶ ಮಾಡಿದರೆ ಅವರಿಗದು ಬರ್ತದೆ. ಅದೆಲ್ಲ ಬೇರೆ ಬೇರೆ ಕಡೆ ಮಧ್ವವಿಜಯ ಮೊದಲಾದ ಕಡೆ ಬಂದಿದೆ. ಪರಮಾತ್ಮ ವೇದವ್ಯಾಸ ಈ ಮುಖ್ಯ ಪ್ರಾಣನ ಅವತಾರನಾದ ಮಧ್ವಾಚಾರ್ಯರಿಗೆ ಆ ಜ್ಞಾನವನ್ನು ಮತ್ತೆ ಮತ್ತೆ ಕೊಟ್ಟ. ಪುರಯೇವ ಪೂರಿತಂ ಅಪೂರಯತ್. ಈಗಿರುವ ಜ್ಞಾನವನ್ನೇ ಮತ್ತಷ್ಟು ದೃಢಪಡಿಸಿದ, ಮತ್ತಷ್ಟು ಜ್ಞಾನ ಕೊಟ್ಟ ಅಂತ ಹೀಗೆ ಹೇಳ್ತಾರೆ. ಆದ್ದರಿಂದ ಈಶ್ವರನ ಜ್ಞಾನ ಶಾಶ್ವತ, ಅವನಿಗೆ ಮರವಿಲ್ಲ. ಹಿಂದಿನ ಕಲ್ಪದಲ್ಲಿ ಏನು ವೇದ ಇತ್ತು, ಹಿಂದಿನ ಕಲ್ಪ ಅಂದರೆ ಹಿಂದಿನ ಸೃಷ್ಟಿ ಅಂತ ಅರ್ಥ, ಆ ವೇದವನ್ನೇ ಮತ್ತೆ ಈಗ ಅವನು ಉಪದೇಶ ಮಾಡ್ತಾನೆ.
ಅವನಿಗೂ ಒಂದು ವೇಳೆ ಮರವಿದ್ರೆ ಏನು ಗತಿ, ಅವನು ಈಶ್ವರನೇ ಆಗ್ತಿರ್ಲಿಲ್ಲ. ಇದು ಇರುವಂಥ ವಸ್ತುಸ್ಥಿತಿ. ಇದನ್ನು ಬಿಟ್ಟು ಯಾರೋ ಒಬ್ಬರು, ಇನ್ನೊಬ್ರು ಯಾರು ವಾದಿಗಳು, ಈಗ ನಾವು ಒಂದು ಸಭೆಯಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ, ಆವಾಗ ಯಾರೋ ಒಬ್ಬರು ಹಿಂದಿನ ಕಲ್ಪದ ವೇದವನ್ನು ಭಗವಂತ ಚತುರ್ಮುಖ ಬ್ರಹ್ಮ ಮೊದಲಾದವರಿಗೆ ಹೇಳ್ತಾ ಇಲ್ಲ, ಅದನ್ನು ಬಿಟ್ಟು ಬೇರೆ ಯಾವುದೋ ವೇದವನ್ನು ಹೇಳ್ತಾ ಇದ್ದಾನೆ ಅಂತ ಅವರು ಕಾನ್ಸೆಪ್ಟ್ ಮಾಡಿಕೊಂಡ್ರೆ, ಕಲ್ಪನಾ ಮಾಡಿಕೊಂಡ್ರೆ ಅದನ್ನು ಕಲ್ಪನಾ ಗೌರವ ಅಂತ ಹೇಳ್ತಾರೆ. ಬೇರೆ ವೇದವನ್ನು ಹೇಳ್ತಾನೆ ಅಂತ ಯಾಕೆ ಹೇಳಬೇಕು? ಈ ಹಿಂದಿನ ವೇದ ಇದೆಯಲ್ಲ, ಮತ್ತು ಅದು ಇದೆ ಮತ್ತು ಭಗವಂತನಿಗೆ ಅದು ಗೊತ್ತಿದೆ. ಗೊತ್ತಿರುವಾಗ ಆ ವೇದವನ್ನು ಬಿಟ್ಟು ಬೇರೆ ವೇದವನ್ನು ಹೇಳ್ತಾನೆ ಅಂತ ಯಾಕೆ ಹೇಳಬೇಕು? ನಾವು ಮರೆವು, ಅಜ್ಞಾನ ಇತ್ಯಾದಿಗಳು ಉಳ್ಳವರು, ಅವು ಯಾವ ಭಗವಂತನಿಗಿಲ್ಲ. ವೇದವೂ ಇದೆ, ಅದು ಅವನಿಗೆ ತಿಳಿದಿದೆ, ಆ ಇದ್ದ ವೇದವನ್ನೇ ಹೇಳ್ತಾನೆ ಹೊರತು ಬೇರೆ ವೇದವನ್ನು ಚತುರ್ಮುಖ ಬ್ರಹ್ಮನಿಗೆ ಉಪದೇಶ ಮಾಡ್ತಾನೆ ಅಂತ ಹೇಳುವುದು ಕಲ್ಪನಾ ಗೌರವ. ಕಲ್ಪನಾ ಅಂದರೆ ಕಾನ್ಸೆಪ್ಟ್ ಅಂತ ಅರ್ಥ. ಗೌರವ ಅಂದರೆ ಗುರು ಅಂದರೆ ಬಹಳ ಅಂತ ಅರ್ಥ. ಗೌರವ ಅಂದರೆ ಬಹಳ ಇರುವಿಕೆ ಅಂತ ಅರ್ಥ. ಅನಗತ್ಯವಾದ ಅನೇಕ ವಿಷಯಗಳನ್ನು ಒಪ್ಪುವುದು ಅಂತ ಅರ್ಥ. ಕಾನ್ಸೆಪ್ಟ್ಗಳನ್ನು ಮಾಡುವಾಗ, ಒಂದೇನಾದ್ರು ಸಿದ್ಧಾಂತಗಳನ್ನು ನಾವು ಫಾರ್ಮುಲಾ ರೂಪದಲ್ಲಿ ಮಾಡಿ ಇಡುವಾಗ ಎಷ್ಟು ಕಡಿಮೆ ಸಾಕೋ ಅಷ್ಟೇ ಮಾಡಬೇಕು. ಎಷ್ಟು ಹೇಳಬೇಕೋ ಅಷ್ಟೆಲ್ಲವನ್ನು ಹೇಳಲೇಬೇಕು. ಅದು ಕಡಿಮೆನೂ ಮಾಡಬಾರ್ದು, ಜಾಸ್ತಿನೂ ಮಾಡಬಾರ್ದು. ವೇದಗಳನ್ನು ಅವೆಲ್ಲವೂ ಅಪೌರುಷೀಯವಾಗಿವೆ, ಹಿಂದಿನ ಕಲ್ಪದಲ್ಲಿದ್ದದ್ದು ಈಗಲೂ ಇವೆ, ಅವುಗಳನ್ನು ಭಗವಂತ ತಿಳಿದಿದ್ದಾನೆ, ಅವನು ಉಪದೇಶ ಮಾಡಿದ್ದಾನೆ, ಇಷ್ಟು ಸಾಕು. ಹಿಂದಿನ ಕಲ್ಪದಲ್ಲಿದ್ದ ವೇದಗಳನ್ನು ಉಪದೇಶಿಸುವುದಿಲ್ಲ, ಬೇರೆ ವೇದಗಳನ್ನೇ ಸೃಷ್ಟಿ ಮಾಡ್ತಾನೆ, ಬೇರೆ ವೇದಗಳನ್ನೇ ಉಪದೇಶಿಸ್ತಾನೆ ಅಂತ ಹೇಳುವುದು ಕಲ್ಪನಾ ಗೌರವಕ್ಕೆ ಕಾರಣ ಆಗ್ತದೆ ಅಂತ ಅಭಿಪ್ರಾಯ. ಇದನ್ನು ನೋಡಿ. ಹಾಗೆ ಈ ಹಿಂದೆ ಅಲ್ಲಿ ನೀರಿನ ಅಸ್ತಿತ್ವ, ನೀರು ಅದರ ಅಸ್ತಿತ್ವ ಅಲ್ಲಿಯೂ ಬಂದಿದೆ, ಅದನ್ನು ಹೇಳಿದ್ದಾರೆ. ಆ ಉದಾಹರಣಕ್ಕಿಂತ ಬ್ರಾಹ್ಮಣನ ಭೋಜನದ ಉದಾಹರಣೆ ಚೆನ್ನಾಗಿದೆ ಅಂತ ನಾನು ಅದನ್ನು ಹೇಳಿದ್ದೇನೆ. ಒಂದು ಕಾರಣವನ್ನು ಕೊನೆಯಿಲ್ಲದಂತೆ ಕಲ್ಪಿಸ್ತಾ ಹೋಗುವುದು ಅದು ಅಪ್ರಾಮಾಣಿಕ. ಅದು ಪ್ರಮಾಣ ಲಕ್ಷಣದ ಕನ್ನಡದ ಅನುವಾದದಲ್ಲಿ ಅದು ಬಂದಿದೆ. ಜಯತೀರ್ಥರು ಟೀಕಾದಲ್ಲಿ, ಪ್ರಮಾಣ ಲಕ್ಷಣ ಟೀಕಾದಲ್ಲಿ ಹೇಳಿದ ಉದಾಹರಣೆಗಳು. ಆದರೆ ಆ ಜಯತೀರ್ಥರಿಗೆ, ಮಧ್ವಾಚಾರ್ಯರಿಗೆ ಸಮ್ಮತವಾದ ಕೆಲವು ಇನ್ನೊಂದು ಉದಾಹರಣೆ ನಾನು ಹೇಳಿದ್ದೇನೆ ಅಷ್ಟೇ. ನೀರಿನಲ್ಲಿ ಅಸ್ತಿತ್ವ ಇದೆ. ಅಸ್ತಿತ್ವ ಅಂದರೆ ಎಕ್ಸಿಸ್ಟೆನ್ಸ್ ಅಂತ ಅರ್ಥ. ಆ ಎಕ್ಸಿಸ್ಟೆನ್ಸ್ನಲ್ಲಿ ಮತ್ತೆ ಎಕ್ಸಿಸ್ಟೆನ್ಸ್ ಇದೆಯಾ, ಆ ಎರಡನೇ ಎಕ್ಸಿಸ್ಟೆನ್ಸ್ನಲ್ಲಿ ಮತ್ತೆ ಎಕ್ಸಿಸ್ಟೆನ್ಸ್ ಇದೆಯಾ ಅಂತ ಹೀಗೆ ಚರ್ಚೆ ಮಾಡ್ತಾ ಹೋದರೆ ಕೊನೆ ಅದಕ್ಕೆ ನಿಲುಗಡೆನೇ ಇಲ್ಲದಂತಾಗ್ತದೆ. ಅದಕ್ಕಾಗಿ ನೀರು ಮತ್ತು ಮೊದಲನೇ ಎಕ್ಸಿಸ್ಟೆನ್ಸು ಅವೆರಡೂ ಕೂಡ ಒಂದೇ, ಅಭಿನ್ನ. ಅದು ನೀರಿನಿಂದ ಬೇರ್ಪಡಿಸಲಾಗದ ಒಂದು ಗುಣಧರ್ಮ ಅಂತ ಹೇಳಬೇಕು. ಹೊರತು ಭಿನ್ನ ಅಂತ ಹೇಳುವುದು ಅಪ್ರಾಮಾಣಿಕ, ಅದು ಅನವಸ್ಥಾ ದೋಷಕ್ಕೆ ಕಾರಣ ಆಗ್ತದಂತೆ. ನಿಮಗೆ ಅದು ಚೆನ್ನಾಗಿ ಕಂಡ್ರೆ ಅದನ್ನ ಇಟ್ಕೋಬಹುದು. ಆದರೆ ಪ್ರಸಿದ್ಧವಾದ ಉದಾಹರಣೆ, ಹೆಚ್ಚು ಚೆನ್ನಾಗಿರುವ ಉದಾಹರಣೆ ಬ್ರಾಹ್ಮಣರ ಭೋಜನ ಅಂತ ನಾನು ಬೇರೆ ತಗೊಂಡಿದ್ದೆ. ಅಲ್ಲಿಗೆ ಇವತ್ತಿನ ವಿಭಾಗ ಸಮಾಪ್ತ ಆಗಿದೆ.